ದೇವರ ನಾಮಕ್ಕೆ ಕೊಂಡಾಟವಾಗಲಿ. ಎಲ್ಲ ದೇವಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದಿಸುವನಾಗಿದ್ದೇನೆ. ಸ್ವಲ್ಪ ಸಮಯದ ಧ್ಯಾನಕ್ಕಾಗಿ ಅಪೊಸ್ತಲನಾದ ಶ್ರೀ ಪೌಲನು ತಿಮೋಥೆಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 1ರಿಂದ 15 ತನಕ ಇರುವಂತಹ ವಚನಗಳು. ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ ದೇವರ ವಾಕ್ಯ ಕಡೆಗೆ ಸಾಗೋಣ. ಪರಮ ಪ್ರೀತಿಯುಳ್ಳಂತಹ ದೇವರೇ, ವಚನವಾಗಿ ಮಾತನಾಡುವಂತಹ ಸ್ವಾಮಿ, ನಿನ್ನ ಘನವಾದಂತಹ ನಾಮಕ್ಕೆ ಸ್ತೋತ್ರ. ನೀನು ನಮಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಿ. ನಿನ್ನನ್ನು ಸ್ಮರಿಸುವಂತೆ ಕೃಪೆ ಮಾಡು. ನಿನ್ನ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥನೆ ಮಾಡುತ್ತೇವೆ ತಂದೆ. ಈ ಒಂದು ಭಾಗದಲ್ಲಿ ನಾವು ನೋಡುವುದಾದರೆ, ಪೌಲನು ತಿಮೋಥಿಯನ ಮುಖಾಂತರ ಸಭೆಯಲ್ಲಿ ಯಾವ ರೀತಿಯಲ್ಲಿ ಕಾರ್ಯಗಳನ್ನು ಮಾಡಿ ಜನರನ್ನು ಎಚ್ಚರಿಸಬೇಕು ಎಂಬುದಾಗಿ ಹೇಳುವಂತಹ ಮಾತುಗಳು ಆಗಿದೆ. ಕ್ರಿಸ್ತಶಕ 68ನೇ ಇಸ್ವಿಯಲ್ಲಿ ಪೌಲನು ಸೆರೆಮನೆಯಲ್ಲಿ ಇದ್ದುಕೊಂಡು ತನ್ನ ನಿಜ ಕುಮಾರನಾದಂತಹ ಆತ್ಮೀಯ ತಿಮೋಥೆಯನಿಗೆ ಈ ರೀತಿಯಲ್ಲಿ ಬರೆಯುತ್ತಾ ಇರುವಂತಹ ದೃಶ್ಯವನ್ನು ನಾವು ನೋಡಬಹುದು. ಪೌಲ ಬಾರ್ನಬರು ತನ್ನ 2ನೆಯ ಸುವಾರ್ತೆಯ ಪ್ರಯಾಣದಲ್ಲಿ ಗಲಾತ್ಯದ ಲುಸ್ತ್ರ ಎಂಬ ಊರಿನಲ್ಲಿ ಹೋದಾಗ ಮೊಟ್ಟ ಮೊದಲು ಈ ತಿಮೋಥಿಯನ ಕುಟುಂಬವನ್ನು ಕಂಡರು. ಯಹೂದ ಸಂಪ್ರದಾಯದಲ್ಲಿ ಆಳವಾಗಿ ಬೆಳೆದಂತಹ ತಿಮೋಥಿಯನ ತಾಯಿಯು, ಅವನ ಅಜ್ಜಿಯು ತಿಮೋಥಿಯನು ಈ ಪೌಲನ ಕಣ್ಣಿಗೆ ಬಿದ್ದರು. ಅಲ್ಲಿ ಈ ತಿಮೋಥಿಯನ ಕುರಿತು ಅಲ್ಲಿನ ಊರಿನವರು ಈ ಯೌವನಸ್ಥನು ಎಲ್ಲದರಲ್ಲಿಯೂ ನಿಪುಣನು ಎಂಬುದಾಗಿ ಪೌಲನಿಗೆ ತಿಳಿಸಿಕೊಟ್ಟರು. ಮುಂದಿನ ಕಾಲಘಟ್ಟದಲ್ಲಿ ಪೌಲನ ರಕ್ಷಣೆಯ ಸುವಾರ್ತೆಯನ್ನು ಅಂಗೀಕಾರ ಮಾಡಿದಂತಹ ತಿಮೋಥಿಯನು ದೇವರ ರಾಜ್ಯದ ಸೇವೆಗಾಗಿ ಮುಂದುವರೆದು ಬಂದನು. ಕಾಲಕ್ರಮೇಣ ಪೌಲನ ಅವಸಾನ ಕಾಲದಲ್ಲಿ, ಅಂದರೆ ಪೌಲನು ಇನ್ನು ನಾನು ಮರಣ ಹೊಂದುತ್ತೇನೆ ಎಂಬುದಾಗಿರುವಂಥ ವಿಚಾರವನ್ನು ತಿಳಿದುಕೊಂಡು ಆತನ ಮನಸ್ಸಿನಲ್ಲಿ ಒಂದು ವಿಷಯವು ಯಾವಾಗಲೂ ಕಾಡುತ್ತಾ ಇತ್ತು. ಅದೇನೆಂದರೆ ಸಭೆಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕು ಎಂಬುದಾಗಿ. ಆಗ ಆತನ ಮನಸ್ಸಿಗೆ ಬಂದದ್ದು ತಿಮೋಥಿಯನ ಕುರಿತು. ಈ ತಿಮೋಥಿಯನು ಸಭೆಯ ಕುರಿತು ಒಳ್ಳೆಯ ಅಭಿಪ್ರಾಯವನ್ನು ಹೊಂದಿದವನಾಗಿದ್ದ. ಈ ತಿಮೋಥಿಯನಿಗೆ ಬರೆಯುತ್ತಾ ಇದ್ದಾನೆ, ನನ್ನ ನಿಜ ಕುಮಾರನಾದಂಥ ತಿಮೋಥಿಯನೇ ಎಂಬುದಾಗಿ. ಈ ಪತ್ರಿಕೆಯ ಭಾಗಗಳಲ್ಲಿ ಮುಖ್ಯವಾಗಿ ತಿಮೋಥಿಯನಿಗೆ ಪೌಲನು 3 ಸಂದೇಶಗಳನ್ನು ನೀಡುತ್ತಾ ಇದ್ದಾನೆ. ಈ ಭೂಮಿಯ ಮೇಲೆ ಎಲ್ಲದಕ್ಕಿಂತ ಮೊದಲು ಮನುಷ್ಯರಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ. ಮಾನವನ ದಿನನಿತ್ಯದ ಜೀವನದಲ್ಲಿ ಎಲ್ಲದಕ್ಕಿಂತ ಮೊದಲು ಸರ್ವಲೋಕದಲ್ಲಿ ನಾವು ನಮ್ಮ ನೆರೆಹೊರೆಯವರಿಗಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. 2ನೇ ವಿಷಯವಾಗಿ ಸಭೆಯಲ್ಲಿರುವಂತಹ ಪುರುಷರ ಬಗ್ಗೆ ಹೇಳುತ್ತಾ ಇದ್ದಾನೆ. ಎಲ್ಲ ಕಡೆಗಳಲ್ಲಿಯೂ ಪುರುಷರು ಕೋಪವಿಲ್ಲದವರಾಗಿ ಇರ್ರಿ ಎಂಬುದಾಗಿ. ಎಲ್ಲ ಕಡೆಯಲ್ಲಿಯೂ ಅಂದರೆ ಮನುಷ್ಯನು ಜೀವಿಸುವಂಥ ಎಲ್ಲ ದಿನಗಳು ಕೂಡ ಅವನಿಗೆ ಕೋಪವಿಲ್ಲದ ಹಾಗೆ ಅವನು ಜೀವಿಸಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. 3ನೇ ವಿಚಾರ, ಸ್ತ್ರೀಯರ ಬಗ್ಗೆ ಸಭೆಯಲ್ಲಿ ಹೇಳಬೇಕೆಂದು ಪತ್ರದ ಮುಖಾಂತರವಾಗಿ ಬರೆಯುತ್ತಾ ಇದ್ದಾನೆ. ಸ್ತ್ರೀಯರು ತಮ್ಮ ಸತ್ಕ್ರಿಯೆಗಳಿಂದ ಜೀವಿಸಬೇಕು, ಕರ್ತನಿಗೆ ಮೆಚ್ಚುಗೆಯಾದಂತಹ ರೀತಿಯಲ್ಲಿ ಜೀವಿಸಬೇಕು ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಪ್ರಿಯ ದೇವಜನರೇ, ಈಗಿನ ಕಾಲದಲ್ಲಿ ನಾವು ಕರ್ತನಿಗೆ ಮೆಚ್ಚುಗೆಯಾದಂತಹ ರೀತಿಯಲ್ಲಿ ಉಡುಪನ್ನು ಧರಿಸಿಕೊಳ್ಳುತ್ತಾ ಇದ್ದೇವೋ ಇಲ್ಲವೋ ಎಂಬುದಾಗಿ ಯಾರು ನಮಗೆ ಹೇಳುವಂಥ ಅವಶ್ಯಕತೆ ಇಲ್ಲ. ನಮ್ಮ ಅಂತರಾತ್ಮವೇ ನಮಗೆ ತಿಳಿಸಿಕೊಡುತ್ತದೆ. ಆದುದರಿಂದ ಆ ಒಂದು ಕಾಲದಲ್ಲಿ, ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಪೌಲನು ಸಭೆಗೆ ಈ ರೀತಿಯಾಗಿ ತಿಳಿಸಿದ್ದಾನೆ. ಸಮಾಜದಲ್ಲಿ ನಮ್ಮನ್ನು ನೋಡುವಂಥ ಜನರು ತಿಳಿದುಕೊಳ್ಳಬೇಕು, ಇವರು ಕ್ರೈಸ್ತರು ಎಂಬುದಾಗಿ. ಈ ರೀತಿಯಲ್ಲಿ ಆಗುವಂತೆ ದೇವರು ನಮಗೆ ಸಹಾಯವನ್ನು ಮಾಡಲಿ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಯೇಸು ನಮಗಾಗಿ ಪ್ರಾಣ ಕೊಟ್ಟರು. ಈ ವಾಕ್ಯಗಳ ಮುಖಾಂತರ ದೇವರು ನಮ್ಮನ್ನು ಆಶೀರ್ವದಿಸಲಿ.